ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಬುಧವಾರ ಸಂಜೆ ನಾನು ಮನೆಗೆ ಬಂದ ತಕ್ಷಣ ನನ್ನ ಮಿಲ್ಕ್ ಶೇಕು, ನಾನು ಈವ್ನಿಂಗ್ ಸ್ಟಾರ್ಟ್ ಮಾಡೋದೇ ನಾನು ಮಿಲ್ಕ್ ಶೇಕಿಂದ. ಇದನ್ನು ಕುಡಿದು ತುಂಬ ಕೆಲಸ ಇದೆ, ಹಾಗೆ ವಿಡಿಯೋ ಮಾಡ್ತಾ ಹೋಗ್ತೀನಿ. ಇವಾಗ ಫಸ್ಟು ಫ್ರೂಟ್ ಸಲಾಡ್ ಮಾಡ್ತೀನಿ. ತುಂಬ ಕೆಲಸ ಇದೆ ಅಂತ ಹೇಳಿದ್ದು, ಹಾಗೆ ಫ್ರೂಟ್ ಸಲಾಡ್ ಮಾಡ್ತಿರೋದು ಏನಕ್ಕೆ ಅಂತಂದರೆ ಮಂಜು ಅವರ ಬರ್ತ್ಡೇ ಇವತ್ತು. ಸೆಲೆಬ್ರೇಷನ್ ಎಲ್ಲ ಮಾಡಲ್ಲ ಅಷ್ಟೇನು ದೊಡ್ಡದಾಗೆಲ್ಲ, ಆದರೂ ನಮ್ಮ ಖುಷಿಗೆ ಏನೋ ಒಂದು ಚಿಕ್ಕದಾಗಿ ಮಾಡೋಣ ಅಂತ ಮೊದಲಿಗೆ ಒಂದು ಪಾತ್ರೆಗೆ ಹಾಲು ಹಾಕಿ ಕೆನೆ ಕಟ್ಟದ ಹಾಗೆ ಆಗಾಗ ಕೈ ಆಡಿಸ್ತಿರ್ಬೇಕು. ಆಮೇಲೆ ಕಸ್ಟರ್ಡ್ ಪೌಡರ್ ಒಂದು 3-4 ಚಮಚನ ಒಂದು ಬೌಲಿಗೆ ಹಾಕಿ ಹಾಲು ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದನ್ನು ಸ್ವಲ್ಪ ಸ್ವಲ್ಪ ಹಾಲಿಗೆ ಹಾಕಿ ಕೈ ಆಡಿಸ್ತಿರ್ಬೇಕು. ನಂತರ ಸಕ್ಕರೆ ಹಾಕಿ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕಿ ಮತ್ತೆ ಕೈ ಆಡಿಸ್ತಿರ್ಬೇಕು. ಆಮೇಲೆ ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದ ನಂತರ ಫ್ರಿಜ್ಜಲ್ಲಿ ಇಟ್ಟಿರಬೇಕು. ಈ ಕಡೆ ನಾನು ನನ್ನ ಹತ್ರ ಇರೋ ಫ್ರೂಟ್ಸ್ನೆಲ್ಲ ಕಟ್ ಮಾಡ್ಕೊಳ್ತಿದ್ದೀನಿ ನೀಟಾಗಿ. ಆ್ಯಪಲ್, ದ್ರಾಕ್ಷಿ, ದಾಳಿಂಬೆ, ಬಾಳೆಹಣ್ಣು, ಹೀಗೆ ಏನೇನು ಫ್ರೂಟ್ಸ್ ಇದೆಯೋ ಅದನ್ನೆಲ್ಲ ಹಾಕಬೇಕಾಗತ್ತೆ. ಕಟ್ ಮಾಡ್ಕೊಂಡಿರೋ ಫ್ರೂಟ್ಸನ್ನು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಈ ಕಡೆ ಮಂಜೂರು ಬರೋ ಸ್ವಲ್ಪ ತಡ ಆಗುತ್ತೆ ಅಂತ ಅಂದಿದ್ರು. ಅಷ್ಟರೊಳಗಡೆ ಏನಾದರೂ ಒಂದು ಸಣ್ಣ ಡೆಕೋರೇಷನ್ ಮಾಡೋಣ ಅಂತ ಶಾಪಿಂದ ತಂದಿದ್ದೆ. ಇದನ್ನೆಲ್ಲ ಗಮ್ ಟೇಪ್ ಹಾಕಿ ಅಂಟಿಸ್ತಿದ್ದೀನಿ. ಇದನ್ನೆಲ್ಲ ನಾನು ಯಾವಾಗಲೂ ಏನೂ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಮಾಡ್ತಿರೋದು. ಏನೋ ಒಂದು ಸಣ್ಣ ಖುಷಿಗೆ ಇದೆಲ್ಲ ಮಾಡ್ತಿರೋದು ಅಷ್ಟೇ. ಬರ್ತ್ಡೇ ಸೆಲೆಬ್ರೇಷನ್ ಅಂತ ದೊಡ್ಡದಾಗಿ ಯಾವತ್ತೂ ಎಲ್ಲ ಮಾಡೋ ಸಿಸ್ಟಮ್ ನಮ್ಮ ಹಳ್ಳಿ ಕಡೆ ಎಲ್ಲ ಇಲ್ಲ ಜಾಸ್ತಿ, ಯಾರ ಮನೆಯಲ್ಲೂ ಆ ಥರ ಇಲ್ಲ. ಏನೋ ಖುಷಿಗೆ ಅಷ್ಟೇ, ಒಂದು ಮೆಮೊರಿ ಆಗಿರಲಿ ಅಂತ ಅಷ್ಟೇ ಮಾಡ್ತಿರೋದು. ಎಲ್ಲೋ ಹೊರಗಡೆ ದುಡ್ಡು ಕೊಟ್ಟು ಹೋಗಿ ಹೋಟೆಲ್ಗಳಲ್ಲಿ, ಪಾರ್ಟಿ ಹಾಲ್ಗಳಲ್ಲಿ ಮಾಡಿಸ್ಬೋದು, ಆದರೆ ಅದಕ್ಕಿಂತ ನಾವೇ ಏನೋ ಚಿಕ್ಕದಾಗಿ ನಮ್ಮ ಮನೆಯಲ್ಲೇ ಮಾಡಿಕೊಂಡ್ರೆ ಒಂಥರ ಖುಷಿ ಸಿಗುತ್ತೆ. ಫೈನಲಾಗಿ ಈ ಥರ ಬಂದಿದೆ. ಏನೋ ಒಂದು ಮಾಡಿದ್ದೀನಿ, ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಮಂಜು ಅವ್ರಿಗೆ ಗೊತ್ತಿಲ್ಲ ನಾನು ಈ ಥರ ಎಲ್ಲ ಮಾಡಿದ್ದು. ನಾನೊಂದು ಟೀ ಶರ್ಟ್ ತಂದಿದ್ದೆ, ಅದನ್ನು ಗಿಫ್ಟ್ ಅಂತೇಳಿ ಕೊಟ್ಟೆ. ಅದಾದಮೇಲೆ ನಾನು ಫ್ರೂಟ್ ಸಲಾಡ್ ರೆಡಿ ಮಾಡಿ ಏನು ಫ್ರಿಜ್ಜಲ್ಲಿ ಇಟ್ಟಿದ್ನಲ್ವ ಅದನ್ನು ತೆಗೆದು ಅದಕ್ಕೆ ಕಟ್ ಮಾಡ್ಕೊಂಡಿರುವ ಫ್ರೂಟ್ಸ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಹತ್ತಿರದಲ್ಲೇ ಸೌಪರ್ಣಿಕ ಅಂತ ಹೋಟೆಲ್ ಇದೆ, ಅಲ್ಲಿಂದ ಪನ್ನೀರ್ ಪಲಾವ್ ಪಾರ್ಸಲ್ ತಗೊಂಡು ಬಂದಿದ್ವಿ. ಊಟಕ್ಕೆ ಪನ್ನೀರ್ ಪಲಾವ್, ಹಾಗೆ ಇದು ಫ್ರೂಟ್ ಸಲಾಡು.
ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋನ ಇದೇ ಮೊದಲನೇ ಸರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಸಿಕ್ಕಾಗುತ್ತೆ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಿ ಹಾಕೋದಕ್ಕೆ ಪ್ರೋತ್ಸಾಹ ಸಿಕ್ಕಾಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋನ ನೋಡಿ. ಥ್ಯಾಂಕ್ ಯು.